ಬಿಜೆಪಿಯವರಿಗೆ ನೈತಿಕತೆನೇ ಇಲ್ಲ ಸರ್. ಅದು ಮಾತಾಡಕ್ಕೆ ಬೊಮ್ಮಾಯಿಗೂ ನೈತಿಕತೆ ಇಲ್ಲ, ರವಿಗೂ ನೈತಿಕತೆ ಇಲ್ಲ. ಒಬ್ಬ ಬಿಜೆಪಿ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕ ನ್ಯಾಯ ಕೊಡಿಸ್ತಾರ ಸರ್ ಇವರು? ಸರ್ ಇವರು ಬಡವ್ರ ಮಕ್ಕಳನ್ನ ಗಲಾಟೆ ಮಾಡಿಸೋದು, ಬಡವ್ರ ಮಕ್ಕಳಿಗೆ ಒಂದಷ್ಟು ಕಾಸುಗಳು ಕೊಟ್ಟು ದೇವರನ್ನ ತಗೊಂಡ್ಬಂದು ಬೀದಿಲಿಡಿಸಿ ಅದನ್ನ ಬೇರೆ ರೀತಿ ಬಳಸುವಂತ ಕೆಲಸ. ಬಡವರ ಮಕ್ಕಳನ್ನ ಸರ್ ಅಲ್ಲಿ ಅರೆಸ್ಟ್ ಆದವರು FIR ಗಳಲ್ಲ ಬಡವ್ರ ಮಕ್ಕಳು. ಅಶೋಕನ್ ಮಗಳ ಮೇಲೂ ಆಗಿಲ್ಲ, ಯತ್ನಾಳ್ ಮಗನ ಮೇಲೂ ಆಗಿಲ್ಲ, OT ರವಿ ಮೇಲೂ ಆಗಿಲ್ಲ, ಯಡಿಯೂರಪ್ಪನ ಮನೇಲೂ ಆಗಿಲ್ಲ, ಕುಮಾರಸ್ವಾಮಿ ಮಗನ ಮೇಲೆ ಆಗಿದ್ದವರೆಲ್ಲ ಬಡವ್ರ ಮಕ್ಕಳು. ಗಣೇಶನ ಆಚರಣೆಯನ್ನ ರಾಜಕೀಯ ಮಾಡ್ತಾ ಇರೋದು ಬಿಜೆಪಿಯವರು ಸರ್. ಕುಮಾರಣ್ಣನಿಗೂ ಬುದ್ಧಿ ಇಲ್ಲ. JDS ಬೆಲ್ಟಲ್ಲಿ ತಗೊಂಡು ಈ ಕೋತ್ ನನ್ನ ಮಕ್ಕಳನ್ನ ಬಿಟ್ಟವ್ರೆ, ಈ ಕೋತ್ ನನ್ನ ಮಕ್ಕಳನ್ನೆಲ್ಲ ಅಲ್ಲಿ ಕೋತಿಗಳು ಮಾಡಿಟ್ಟವ್ರೆ. ಬಿಜೆಪಿಯವರಿಗೆ ನೈತಿಕತೆನೇ ಇಲ್ಲ ಸರ್. ಅದು ಮಾತಾಡಕ್ಕೆ ಬೊಮ್ಮಾಯಿಗೂ ನೈತಿಕತೆ ಇಲ್ಲ, ರವಿಗೂ ನೈತಿಕತೆ ಇಲ್ಲ. ಒಬ್ಬ ಬಿಜೆಪಿ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕ ನ್ಯಾಯ ಕೊಡಿಸ್ತಾರ ಸರ್ ಇವರು? ಗಣೇಶಗಳು ತಗೊಂಬಂದು ಬೀದಿಗಳಲ್ಲಿ ಬಿಟ್ಟು ಗಲಾಟೆಗಳು ಮಾಡಿಸಿ ಅವ್ರ ಕೈಯಲ್ಲಿ ಬೈಸಿ ಆ ಗಾಡಿ ಹರಿದೋಗಿದೆ ಸರ್. ಇವತ್ತು ಗಾಡಿ ಹರಿದೋಗಿರೋ ಮನೆಗೆ ಹೋಗಿ ಇವತ್ತು ಇವರೆಲ್ಲ ಮಾಡಿದ್ರಲ್ಲ ಸರ್, ಗಾಡಿ ಹರಿದಿದೆಯಲ್ಲ ಸರ್, ಬೊಮ್ಮಾಯಿ ಹತ್ರ ಕಾಸು ಐತೆ, ಹೋಗಿ ಒಂದು 10 ಲಕ್ಷ ಕೊಡ್ಬೋದಲ್ಲ ಸರ್. ಅಶೋಕ್ ಅರ ದುಡ್ಡು ಐತೆ, ಹೋಗಿ ಕಾಸು ಕೊಡ್ಬೋದಲ್ಲ ಸರ್. ನಮ್ಮ ಕಾವು ಅಂತ ಬಡ್ಕೊತಾರೋ ಅಂತ ಶೋಭಾ ಕರಂದ್ಲಾಜೆ ಸರ್, ಹೋಗಿ ಕಾಸು ಕೊಡ್ಬೋದಲ್ಲ ಸರ್. ಇವರು ಬಡವ್ರ ಮಕ್ಕಳನ್ನು ಗಲಾಟೆ ಮಾಡಿಸೋದು, ಬಡವ್ರ ಮಕ್ಕಳಿಗೆ ಒಂದಷ್ಟು ಕಾಸುಗಳು ಕೊಟ್ಟು ದೇವರನ್ನು ತಗೊಂಬಂದು ಬೀದಿಲಿಡಿಸಿ ಅದನ್ನು ಬೇರೆ ರೀತಿ ಬಳಸುವಂಥ ಕೆಲಸ ಸರ್. ದೇವರು ಅಂದರೆ ಭಕ್ತಿಯ ಸಂಕೇತ, ದೇವರು ಅಂದರೆ ಶಾಂತಿಯ ಸಂಕೇತ, ದೇವರು ಅಂತಂದರೆ ನಮಗೊಂದು ಜ್ಞಾನದ ಸಂಕೇತ. ಅದನ್ನು ತಗೊಂಬಂದು ಬೀದಿನಲ್ಲಿ ಹುಡುಗರುಗಳು ಎಣ್ಣೆಗಳು ಹೊಡ್ಕೊಂಡು, ಗಾಂಜಾಗಳು ಹೊಡ್ಕೊಂಡು ಸರ್, ಎಲ್ಲರೂ ಅಂತಲ್ಲ ಬಟ್ ಕೆಲವರು ಮಾಡ್ತಾ ಇದ್ದಾರೆ ಇವತ್ತು ನೋಡಿ. ಆಮೇಲೆ ಈ ಸರ್ ಮೇಯ್ನಾಗಿ ನಮಗೆ ಸರ್ಕಾರ ಮಾಡಬೇಕಾಗಿರೋದು ಈ ಒಂದು ಗಣೇಶನ ಕೇಸಲ್ಲೂ ಅಷ್ಟೇ. ನಾನು ಧರ್ಮಸ್ಥಳದಿಂದ ಸ್ವಲ್ಪ ಡೈವರ್ಟ್ ಆದೆ, ಸಾರಿ ಸರ್. ಒಂದು SOP ಮಾಡಬೇಕು, ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಗಣೇಶನ ಇಡೋದಿಂದ ಹಿಡಿದು ವಿಸರ್ಜನೆಯವರೆಗೂ ಒಂದು ಆಪರೇಷನ್ ಪ್ರೊಸೀಜರ್ನ ಸರ್ ಒಂದು ಕಮಿಟಿ ಫಾರ್ಮ್ ಮಾಡಿ ಮಾಡಬೇಕು. BJP ವಿರೋಧ ಪಕ್ಷವಾಗಿ ಈ ಒಂದು ಗಣೇಶನ ಪ್ರೊಸೆಷನ್ನ ಸಾಮಾಜಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡಲು ಬಡವರ ಮಕ್ಕಳನ್ನು ಸರ್ ಅಲ್ಲಿ ಅರೆಸ್ಟ್ ಆದವರು FIR ಗಳಲ್ಲ ಬಡವ್ರ ಮಕ್ಕಳು. ಅಶೋಕನ ಮಗಳ ಮೇಲೂ ಆಗಿಲ್ಲ, ಅಲ್ಲಿ ಏನೋ ಯಾರು ಸರ್ ಏನೋ ಯತ್ನಾಳ್ ಮಗನ ಮೇಲೂ ಆಗಿಲ್ಲ, OT ರವಿ ಮೇಲೂ ಆಗಿಲ್ಲ, ಯಡಿಯೂರಪ್ಪನ ಮನೇಲೂ ಆಗಿಲ್ಲ, ಕುಮಾರಸ್ವಾಮಿ ಮಗನ ಮೇಲೆ ಆಗಿದ್ದವರೆಲ್ಲ ಬಡವ್ರ ಮಕ್ಕಳು ಸರ್. ಬಡವ್ರ ಮಕ್ಕಳನ್ನ ತಗೊಂಬಂದು ಉಚ್ಚೆಬ್ಬರಿಸಿ ಈ ಥರ ಮಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯನವ್ರು ನಾವು ಕೇಳೋದೇನು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ದಯಮಾಡಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಗಣೇಶನ ವಿಸರ್ಜನೆಗೆ ಟೇಕಿಂಗ್ ದ ಮಾಡೆಲ್ ಆಫ್ ಮಹಾರಾಷ್ಟ್ರ ಸರ್. ಮಹಾರಾಷ್ಟ್ರದಲ್ಲೂ ಇದಕ್ಕಿಂತ ದೊಡ್ಡ ಜಗಣಪತಿಗಳನ್ನು ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿ ಮಾಡ್ತಾರೆ ಸರ್. ಒಂದು ಗಲಾಟೆ ಆಗಲ್ಲ, ಒಂದು ಸಾವಾಗಲ್ಲ, ಒಂದು ಸಮಸ್ಯೆ ಆಗಲ್ಲ ಸರ್. ಮಹಾರಾಷ್ಟ್ರದಲ್ಲಿ ಇರೋದೇನು, ಕರ್ನಾಟಕದಲ್ಲಿ ಇಲ್ಲಿರೋದೇನು ಸರ್? ನಮ್ಮಲ್ಲಿ ಸರ್ ಇವನ್ನು ಒಂದು ರೋಡ್ ಡಿಸೈಡ್ ಮಾಡಬೇಕಾದ್ರೂ ಕೂಡ ಅದನ್ನು ಫಾರ್ಮಲ್ ಆಗಿ ಸರ್ವೆ ಮಾಡಿ ರೆವಿನ್ಯೂ ಅಧಿಕಾರಿಗಳು, ಪೊಲೀಸರು, ಟ್ರಾಫಿಕರು ಜಂಟಿಯಾಗಿ ಸೆನ್ಸಿಟಿವ್ ಇದೆಯಾ ಅಂತಂದರೆ ಡೈವರ್ಸ್ಗಳನ್ನ ತಗೊಂಡು ಸರ್ ಪೊಲೀಸರು ಹೇಳಿದಂಥ ರೂಟಲ್ಲೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನು ಆಪ್ರೇಟ್ ಮಾಡಬೇಕು ಸರ್. ಗಣೇಶನನ್ನು ಯಾವಾಗ ಅಂದರೆ ಇಡೋದು, ಯಾವಾಗ ಅಂದರೆ ಬಿಡೋದಲ್ಲ ಸರ್. ಅದಕ್ಕೊಂದು ನಿಗದಿತ ದಿನಗಳನ್ನ ಫಿಕ್ಸ್ ಮಾಡಬೇಕು. ಅಲ್ಲಿ ಬರುವಂಥ ಜನರು ಎಣ್ಣೆ ಹೊಡೆದಿದ್ರೆ, ಗಾಂಜಾ ಹೊಡೆದಿದ್ರೆ, ಗಲಾಟೆ ಮಾಡೋರಾಗಿದ್ದರೆ ಅವ್ರನ್ನ ಹಿಡಿದು FIR ಹಾಕಬೇಕು. ಯಾಕಂದರೆ ನಮ್ಮ ಗಣೇಶ ನಮ್ಮ ಧರ್ಮವನ್ನು ಹಾಳಾಗೋಕ್ಕೆ ನಾವು ಯಾರೂ ಬಿಡಲ್ಲ ಸರ್. ಇದು ಏನು ಬೊಮ್ಮಾಯಿನ ಆಸ್ತಿ ಅಲ್ಲ, ಅಶೋಕನ ಆಸ್ತಿ ಅಲ್ಲ, ಶೋಭಮ್ಮನ ಆಸ್ತಿ ಅಲ್ಲ, ಕುಮಾರಸ್ವಾಮಿ ಆಸ್ತಿ ಅಲ್ಲ ಸರ್. ಇದು ಸಕಲ ನಂಬಿಕೆ ಇರುವಂಥ ಹಿಂದುತ್ವದ ಜನರ ಆಸ್ತಿ. ನಾನು ಕೂಡ ಒಬ್ಬ ಹಿಂದುವಾಗಿ ಸರ್, ನಮ್ಮ ಗಣೇಶನ ಇಡಬೇಕಾದ್ರೆ ಗಲಾಟೆ ಆಗೋದು. ಮೊನ್ನೆ ಹಾಸನದಲ್ಲಿ 10 ಜನ ಸತ್ತೋದ್ರು ಸರ್. ಅಟ್ಲೀಸ್ಟು ಪೊಲೀಸವ್ರಿಗೆ ರೋಡನ್ನು ಡಿಸೈಡ್ ಮಾಡೋವಂಥ ಶಕ್ತಿಯನ್ನು ಸರ್ಕಾರ ಕೊಟ್ಟುಬಿಟ್ಟಿದ್ದರೆ ಸರ್ ಯಾವ ರೋಡಲ್ಲಿ ಹೋಗಬೇಕು ಅಂತ ಈ ಒಂದು ಘಟನೆ ಆಗ್ತಾ ಇರಲಿಲ್ಲ ಸರ್. ಬಡವ್ರ ಮಕ್ಕಳು ಬಂದು ಸಾಯ್ತಾ ಇರಲಿಲ್ಲ. ಬಡವ್ರ ತಂದೆ ತಾಯಿ ಇವತ್ತು ಬಂದು ಬೀದಿನಲ್ಲಿ ನಮ್ಮ ಮಕ್ಕಳು ಹೊಟ್ಟೋದ್ರು ಅಂತ ಗೊಳೋ ಅಂತ ಅಳ್ತಾರೆ ಸರ್. 10 ಜನ ಸತ್ತೋದ್ರ ಮನೆಯವರು ಸರ್. ಇದು ಏನಿದು? ಆಮೇಲೆ ಇನ್ನೊಬ್ರು ಯಾರೋ ಹೇಳಿದ್ರು, ಬೇಕು ಅಂತ ಧರ್ಮಸ್ಥಳದ ಏನೋ ತನಿಖೆಯನ್ನು ದಿಕ್ಕು ತಪ್ಪಿಸೋಕ್ಕೋಸ್ಕರ ಕೂಡ ಇವರೇ ಷಡ್ಯಂತ್ರದಲ್ಲಿ ಕೊಲೆ ಮಾಡಿಸಿರೋಂಥ ಸಾಧ್ಯತೆಗಳು ಅಂತೂ ಅದನ್ನು ಹೇಳ್ತಾರೆ. ಈ 10 ಜನ ಸತ್ತಿದ್ದಾರಲ್ಲ ಸರ್, ಎಲ್ಲೋ ಇದು ವ್ಯಾನೋ ಹಿಂಗೆ ಬಂದು ಹತ್ತಿಸ್ಬೇಕು ಅಂತಂದರೆ ಇದು ಒಂದು ಷಡ್ಯಂತ್ರದ ಭಾಗನೇ. ಯಾರಿಗೋ ಉಚ್ಚೆಬ್ಬರಿಸಿ ಮಾಡಿಸಿದಾರಂತೆ, ಅದನ್ನು ಕೂಡ ತನಿಖೆ ಆಗಬೇಕು ಸರ್. ಬರೀ ಅಲ್ಲಿ ಹೋಗಿ ವಿಸಿಟ್ ಮಾಡೋದು, ಏನೋ ಸಾಂತ್ವನ ಹೇಳಿ ಬರೋದಲ್ಲ ಸರ್. ಇದು ಪ್ರತಿಯೊಂದು ವಿಚಾರವನ್ನು ಸಹ ವಿರೋಧ ಪಕ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಯೊಂದನ್ನು ಕೂಡ ಸಮಾಜವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ, ಶಾಂತಿಯನ್ನು ಕದಡಕ್ಕೆ ಈ ಒಂದು ಗಣೇಶನ ಆಚರಣೆಯನ್ನು ಎಲ್ಲೋ ಒಂದು ಕಡೆ ಸರ್, ಗಣೇಶನ ಆಚರಣೆ ಅಲ್ಲ ಸರ್, ಇದು ಒಂಥರ ನೋವಿನ ಆಚರಣೆ ಮಾಡಿಟ್ಬಿಟ್ಟವ್ರು ಇವರು BJPಯವರು ಸರ್. ಹಂಗಾಗಿ ಸರ್ ಗಣೇಶ ಅನ್ನೋದು, ಧರ್ಮ ಅನ್ನೋದು ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು ಸರ್. BJPಯವ್ರ ಆಸ್ತಿ ಅಲ್ಲ. ಕಾಂಗ್ರೆಸ್ ಸರ್ಕಾರ ಇದಕ್ಕೊಂದು SOP ಮಾಡಬೇಕು. ಪೊಲೀಸು, ಜಿಲ್ಲಾಡಳಿತ ಮತ್ತು ಟ್ರಾಫಿಕ್ಕು ಮತ್ತು ರೆವಿನ್ಯೂ ಅವ್ರಿಗೆ ಈ ಒಂದು SOPನ ಡಿಸೈಡ್ ಮಾಡೋಕ್ಕೆ ಅಧಿಕಾರವನ್ನು ಕೊಡಬೇಕು ಸರ್. ಅವ್ರು ಹೇಳಿದ ಟೈಮಲ್ಲೇ ಗಣೇಶ ಇಡಬೇಕು, ಹೇಳಿದ ಟೈಮಲ್ಲೇ ಗಣೇಶನ ಎತ್ತಬೇಕು ಸರ್. ಮತ್ತು ಅದಕ್ಕೆ ಗಣೇಶನಕ್ಕೆ ಏನು ಅವಶ್ಯಕತೆ ಇದೆ, ಒಂದು ಬಿಳೆ ಬಟ್ಟೆ ಹಾಕೋದು, ಶಾಂತಿಯಾಗಿ ಉಪವಾಸ ಇದ್ದು ಒಂದು ಗಿಲ್ಕ ಇಟ್ಕೊಂಡು ಭಜನೆ ಮಾಡ್ಕೊಂಡು ಹೋಗೋದು ನೋಡಿದ್ದೀವಿ ಸರ್. ಅದು ಯಾವುದೋ DJ ಥರದಂತೆ ಅಮ್ಮ ದೇಕ್ ಏನು ಸರ್, ಅಮ್ಮ ದೇಕ್ ಈ ಹಾಡುಗಳು ಹೇಳ್ಕೊಂಡು ಅಷ್ಟು ಡ್ಯಾನ್ಸ್ಗಳು ಮಾಡಿಕೊಂಡು ಕುಡ್ಕೊಂಡು ಕೆಟ್ಟ ಮಾತುಗಳನ್ನು ಬೈಕೊಂಡು. ಆಮೇಲೆ SOPನಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಸರ್, ಮಸೀದಿಗಳು, ಅನ್ಯ ಧರ್ಮದ ದೇವಸ್ಥಾನಗಳ ಮುಂದೆ ಸೆನ್ಸಿಟಿವ್ ಇತ್ತು ಅಂತಂದರೆ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಶುಡ್ ಟೇಕ್ ಎ ಕಾಲ್.
ಮೋಸ್ಟ್ ಇಂಪಾರ್ಟೆಂಟ್ಲಿ ತಹಸೀಲ್ದಾರ್ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಶುಡ್ ಟೇಕ್ ಎ ಕಾಲ್. ನಮ್ಮ ಧರ್ಮ ಎಷ್ಟು ಇಂಪಾರ್ಟೆಂಟು, ಅನ್ಯ ಧರ್ಮಗಳು ಕೂಡ ಹೇಳ್ತಿರಲ್ಲ ಸರ್, ವಿಧವೆತೆಯಲ್ಲಿ ಏಕತೆ ಅನ್ನೋದು ನಮ್ಮ ದೇಶ. ಅದನ್ನೇ ಸಂವಿಧಾನನೂ ಹೇಳಿದ್ರು, ಅದನ್ನೇ ಬಸವಣ್ಣನವರು ಹೇಳಿರೋದು, ಅದನ್ನೇ ಕುವೆಂಪು ಅವರು ಹೇಳಿರೋದು, ಅದನ್ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ದಿರೋದು. ಹಂಗಾಗಿ ಸರ್ ನಮ್ಮ ಆಚರಣೆ ಓಕೆ, ಬಟ್ ಅನ್ಯ ಧರ್ಮದವ್ರಿಗೆ ಇದು ತೊಂದರೆಯನ್ನು ಆಗಬಾರ್ದು. ಆಚರಣೆ ಆಗಿರಬೇಕು ಸರ್, ಎಲ್ಲೋ ಒಂದು ಕಡೆ ರಾಜಕೀಯ ಆಗಿರಬಾರ್ದು. ಗಣೇಶನ ಆಚರಣೆಯನ್ನು ರಾಜಕೀಯ ಮಾಡ್ತಾ ಇರೋದು ಬಿ ಜೆ ಪಿಯವರು ಸರ್. ಅವ್ರುಗಳಿಗೆ ಬಡವ್ರ ಮಕ್ಕಳನ್ನ ಸಾಯಿಸಿ ತಿಕ್ಕದ ಮೇಲೆ ಒಡಿಸಿ ಅವರೊಂದಷ್ಟು ಓಟ್ಗಳು ಗೆದ್ದು. ಕುಮಾರಣ್ಣನಿಗೂ ಬುದ್ಧಿ ಇಲ್ಲ ಸರ್. JDS ಬೆಲ್ಟಲ್ಲಿ ತೊಗೊಂಡು ಈ ಕೋತ್ ನನ್ನ ಮಕ್ಕಳನ್ನ ಬಿಟ್ಟವ್ರೆ, ಈ ಕೋತ್ ನನ್ನ ಮಕ್ಕಳನ್ನೆಲ್ಲ ಅಲ್ಲಿ ಕೋತಿಗಳು ಮಾಡಿಟ್ಟವ್ರೆ ಸರ್. ಎಲ್ಲೋ ಒಂದು ಕಡೆ ಧರ್ಮದ ಆಚರಣೆ ಹೋಗಿ ಶಾಂತಿಯ ಭಂಗ ಆಗ್ತಾ ಇದೆ. ಸರ್ಕಾರ ಎಚ್ಚೆತ್ಕೊಳ್ಬೇಕು ಸರ್. ಎಸ್, ಇನ್ನು ಕೊನೆಯದಾಗಿ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಓವರ್ ಆಲ್ ಆಗಿ ಆ್ಯಸ್ ಎ ನೀವು ಅಡ್ವೊಕೇಟ್, ಹಾಗಾಗಿ ನಾನು ಕೇಳ್ತಾ ಇರುವಂಥದ್ದು, ಸೋಷಿಯಲ್ ಮೀಡಿಯಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬರ್ಗಳು ಕೆಲವೊಂದು ವಿಚಾರಗಳ ಬಗ್ಗೆ, ಧರ್ಮಸ್ಥಳ ಕೇಸ್ ಆಗಿರ್ಬೋದು, ಯಾವುದೇ ಕೇಸ್ ಆಗಿರ್ಬೋದು, ಕೆಲವೊಂದು ಆಳ ಅಗಲ ತಿಳ್ಕೊಳ್ಳೋದೇನೆ ಹೇಗೆ ಬೇಕಾಗಿದೆ ಅಂದರೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಅವ್ರು ಧ್ವನಿ ಎತ್ತುತ್ತಾರೆ, ಓಕೆ ಸರಿ. ಆದರೆ ಆಳ ಅಗಲ ಆ ಒಂದು ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋದೆ ಕೆಲವೊಂದು ಯೂಟ್ಯೂಬರ್ ಎಲ್ಲೋ ಒಂದು ಕಡೆ ತಪ್ಪು ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಆ್ಯಸ್ ಎ ಅಡ್ವೊಕೇಟ್ ಆಗಿ ನೀವು ಏನು ಅಡ್ವೈಸ್ ಮಾಡ್ತೀರಾ ಅನ್ನುವಂಥದ್ದು? ಕೈಂಡ್ಲಿ ದಯವಿಟ್ಟು ಅದನ್ನೆಲ್ಲ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಯಾವುದೇ ಯೂಟ್ಯೂಬರ್ಸ್ ಆಗಿರ್ಬೋದು, ಯಾವುದೇ ಫೇಸ್ಬುಕ್ಕಲ್ಲಿ ಈ ಒಂದು ಕಂಟೆಂಟ್ಗಳನ್ನು ಮಾಡ್ತಾರಾಗಿರ್ಬೋದು, ದಯಮಾಡಿ BLR ಪೋಸ್ಟನ್ನು ದಯಮಾಡಿ BLR ಪೋಸ್ಟ್ ಈಸ್ ಒನ್ ಆಫ್ ದ ಅಫಿಷಿಯಲ್ ಇನ್ಫಾರ್ಮೇಷನ್ನು. ಐ ಕ್ಯಾನ್ ಸೇ SIT ಮಾತಾಡ್ತಾ ಇಲ್ಲ, ಬಟ್ SIT ಏನು ಮಾತಾಡಬೇಕಾಗಿದೆಯೋ ಅದನ್ನು BLR ಪೋಸ್ಟರ್ ಆಗ್ತಾ ಇದ್ದಾರೆ. ದಯಮಾಡಿ ಅದನ್ನು ಯಾರು ಆಪ್ರೇಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಅಥೆಂಟಿಕೇಟೆಡ್ 99% ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತಾ ಇರೋರು BLR ಪೋಸ್ಟ್ ಅವರು. ದಯಮಾಡಿ BLR ಪೋಸ್ಟ್ ಅವರನ್ನು ಓದಿ ಅದನ್ನು ತಿಳ್ಕೊಂಡು ಐ ಥಿಂಕ್ ದಿಕ್ಕು ತಪ್ಪಿಸೋದು ಬೇಡ ಸರ್. ನಾವು ನೋಡಿ ಸರ್, ನಾವು ಅಕಸ್ಮಾತ್ ಆರೋಪಿಗಳಾಗಿದ್ದರೂ ಕೂಡ ಆರೋಪಿಗಳನ್ನೂ ಕೂಡ ನಾವು ಕ್ರಿಟಿಸೈಸ್ ಮಾಡಲಿಕ್ಕೆ ಒಂದು ಲಿಮಿಟ್ ಅಂತ ಇದೆ. ದಯಮಾಡಿ ಆ ಲಿಮಿಟನ್ನು ನಾವು ಯಾರು ಕ್ರಾಸ್ ಮಾಡೋದು ಬೇಡ. ಯಾಕೆಂದರೆ ತನಿಖೆಯಲ್ಲಿ ಆರೋಪದ ಐ ಥಿಂಕ್ ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗೋದು ತುಂಬ ಇಂಪಾರ್ಟೆಂಟು ಸರ್. ನಾನು ಯಾರನ್ನೂ ಹೊಗಳಲ್ಲ ತೆಗಳಲ್ಲ. ಅಟ್ ದಿ ಸೇಮ್ ಟೈಮ್ ಈ ಕೇಸಲ್ಲಿ ಶಿಕ್ಷೆ ಆಗೋಂಟ ನಾವು ಬಿಡಲ್ಲ ಸರ್. ವಿ ವಿಲ್ ನಾಟ್ ಸ್ಪೇರ್ ದ ಸಿಸ್ಟಮ್, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ನಿದ್ದೆ ಮಾಡೋಕ್ಕಂತ ನಾವು ಬಿಡಲ್ಲ. ನೆನ್ನೆ ಪೊನ್ನಣ್ಣ ಅವರು ತುಂಬ ಐ ಥಿಂಕ್ ಸ್ಪೋಕನ್ ದ ಟ್ರೂತ್ಸ್ ಆಫ್ ಸಿದ್ದರಾಮಯ್ಯ ಏನು ಮಾತಾಡಬೇಕು ಅಂತಿದ್ರು ಅದನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರ ಕೇಳೋದೇನಂದ್ರೆ DK ಶಿವಕುಮಾರ್ನ, ಲಕ್ಷ್ಮೀ ಹೆಬ್ಬಾಳ್ಕರ್ನ, ದಿನೇಶ್ ಗುಂಡೂರಾವ್ನ, ಹೋಮ್ ಮಿನಿಸ್ಟ್ರನ್ನ ಸ್ವಲ್ಪ ಬಾಯಿ ಲಾಕ್ ಮಾಡಿಸಿದ್ರೆ ಒಳ್ಳೆಯದು. ಹುಚ್ಚುಚ್ಚುವಾಗಿ ಏನು ಸ್ಟೇಟ್ಮೆಂಟ್ ಸರ್. ಈಗ ನೀವು ಯೂಟ್ಯೂಬರ್ಸ್ ಅಂತ ಹೇಳಿದ್ರೆ ಸರ್, ಸರ್ಕಾರದ ಮಂತ್ರಿಗಳು ಹುಚ್ಚುಚ್ಚುವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವೇನು ಹೇಳ್ಬೇಕು ಇದಕ್ಕೆ? ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಾಹಿತಿನೇ ಇಲ್ಲ, ಸರ್ಕಾರದ ಮಂತ್ರಿಗಳಿಗೆ ಮಾಹಿತಿ ಇಲ್ಲ, ಅದನ್ನು ಕೂಡ ಹೇಳ್ತಾರೆ ಅಂತ ಸರ್. ಈಗ ಮಾಹಿತಿ ಇರೋದು ಮುಚ್ಕೊಂಡಿರ್ಬೇಕಲ್ಲ ಸರ್. ಬಾಯಿ ಮುಚ್ಕೊಂಡಿರೋ. ನೀನು ಯಾವನು ಹೇಳಕ್ಕೆ ಹೇಳಿದ್ದು? ಡಬ್ಬ ಇನ್ವೆಸ್ಟಿಗೇಷನು, ಖಾಲಿ ಡಬ್ಬ. ನೀನು ಯಾವ ಖಾಲಿ ಡಬ್ಬ ಮಾರಕ್ಕೆ ಹೋಗಿದ್ದೆ ಇವನ್ನೆಲ್ಲ ಹೇಳೋಕ್ಕೆ? ನೀನು ಒಬ್ಬ ಮಂತ್ರಿಯಿಂದೇ ಮಲ್ತೋಗ್ಬಿಟ್ರೆ ಹೆಂಗೆ ಸರ್ ಇವರೆಲ್ಲ? ಆಮೇಲೆ ಅದ್ರ ಜೊತೆಗೆ ಸೇರ್ಸೋಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್, ಹೌದು ಏನು ಏನು ಶೀಸ್ ಅ ಕ್ಯಾಟಲಿಸ್ಟ್ DK ಶಿವಕುಮಾರ್ಗೆ? ನಮ್ಗೆ ಅರ್ಥ ಆಗಲ್ಲ ಸರ್ ಇವೆಲ್ಲ. ಆಮೇಲೆ ಹೋಮ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಡೋದು. ಈಗ ಇವೆಲ್ಲ ನಡೀತಾ ಇದೆಯಲ್ಲ. ಹೋಮ್ ಮಿನಿಸ್ಟರ್ ಎಲ್ಲೋಗವ್ರೆ? ಕೃಷ್ಣ ಬೈರೇಗೌಡ ವಿಸಿಟ್ ಮಾಡ್ತಾವನೆ ಅಲ್ಲಿ ಹಾಸನ್ನ. ಹೋಮ್ ಮಿನಿಸ್ಟರ್ ಎಲ್ಲೋದ್ರು? ಪೂಜೆ ಮಾಡ್ಕೊಂಡು ಎಲ್ಲ ಯಾವ್ದಾರ ಕಾರ್ಯಕ್ರಮಗಳಲ್ಲಿ ಚಪ್ಪಾಳೆ ಹೊಡ್ಕೊಂಡಿರ್ತಾರೆ ಸರ್. ಇದೆಲ್ಲ ಸರಿಯಲ್ಲ ಸರ್. ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ಮೆರಿಬೇಕು ಇವರೆಲ್ಲ. ಕಾಟಾಚಾರಿಗೆ ಹೋಮ್ ಮಿನಿಸ್ಟರ್ ಆಗೋದು, ಆಮೇಲೆ ನಮ್ಮ ಮೇಲೆ ಏನಾದರೂ ಅಸೆಂಬ್ಲಿನೇನಾದರೂ ಡಿಬೇಟ್ ಆಯಿತು ಅಂದರೆ ಅವನ ಬಗ್ಗೆ ಗೊತ್ತೇ ಇದೆ ಅಂದ್ರೆ ಆಯ್ತಪ್ಪ ನನ್ನ ಬಗ್ಗೆ ಗೊತ್ತಾಯ್ತು. ಇವಾಗ ಕರ್ನಾಟಕದಲ್ಲಿ ಏನು ಗಬ್ಬೆದ್ದು ಹೋಗ್ತಾ ಇದೆ, ಯಾಕೆ ಹೋಮ್ ಮಿನಿಸ್ಟರ್ ಆಗಿ ಗೊತ್ತಿಲ್ಲ ಸರ್. ಇದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ನಮ್ಮಂಥವ್ರಿಗೆಲ್ಲ ಅವಶ್ಯಕತೆ ಇಲ್ಲ ಸರ್. ಇವತ್ತೆಲ್ಲ ನಾಳೆ ಯಾವತ್ತಾದ್ರೂ ನಾವು ಒಂದು ದಿವಸ ಆಗ್ತೀವಿ ಸರ್. ಆದಾಗ ನಾವು ಏನು ಹೋಮ್ ಮಿನಿಸ್ಟರ್ ಅಂತ ನಾವು ತೋರಿಸ್ತೀವಿ, CM ಏನು ಅಂತ ನಾವು ತೋರಿಸ್ತೀವಿ. ಇರೋದ್ರಲ್ಲಿ CM ಅದು ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡ್ದವ್ರೆ ಅಂತ ಅನ್ನಿಸ್ತದೆ ಸರ್. ಅವ್ರ ಪಕ್ಷದಲ್ಲೇ ಒಂದಷ್ಟು ಜನ ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇನ್ನು ಮೇಲೆ ಬಿಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಸರ್. ಯಾಕೆ ಅಂತಂದರೆ ಅದನ್ನು ಹೇಳ್ಬಿಡ್ತೀನಿ, ಒಂದಷ್ಟು ಬ್ರೀಫ್ ಕೇಸ್ಗಳು ಬೇರೆಯವ್ರಿಗೆ ಬಂದಿದೆ, ಸರ್ಕಾರದಲ್ಲಿ ಬಂದಿದೆ, ಅಧಿಕಾರಿಗಳಿಗೆ ಬಂದಿದೆ. SIT ಅವ್ರ ಮೇಲೆ ಆರೋಪ ಇದೆ ಸರ್. ನನಗೆ ಯಾರು ಹೇಳಿದ್ರು ಸರ್ 2,000 ಕೋಟಿ ಇಸ್ಕೊಂಬಿಟ್ರು, ಅದಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ. ಗೊತ್ತಿಲ್ಲ ಸರ್, ಜನ ಮಾತಾಡ್ತಾ ಇದ್ದಾರೆ ಸರ್. ಐ ಆಮ್ ಜಸ್ಟ್ ಸ್ಪೀಕಿಂಗ್ ವಾಟ್ ಪೀಪಲ್ ಆರ್ ಟಾಕಿಂಗ್. ಇದಕ್ಕೆ ನಮ್ಮ ಪುರಾವೆ ಕೊಡೋದು ನಾವೆಲ್ಲೂ ಕೊಡೋಕ್ಕಾಗಲ್ಲ. ಬಟ್ ಈ ಮಾಡ್ತಾರೋ ರೀತಿಗಳನ್ನ ನೋಡಿದಾಗ ಇದೆಲ್ಲ ಕೆಲವೊಂದು ಟೈಮ್ ನಿಜ ಅಂತ ಅನ್ನಿಸ್ಬಿಡ್ತದೆ. ಎಲ್ಲೋ ಒಂದು ಕಡೆ ದುಡ್ಡಿಗೆ ಮತ್ತು ಆಮಿಷಕ್ಕೆ ಒಳಗಾಗೋದು ಬೇಡ. ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವಂಥ ಪಳವಳಿಕೆಗಳಿಗೂ, ಮಿಸ್ಸಿಂಗ್ ಕಂಪ್ಲೇಂಟ್ಗಳಿಗೂ, ನಡೆದಂಥ ಕೊಲೆಗಳಿಗೂ, ಅತ್ಯಾಚಾರಗಳಿಗೂ, ಅಲ್ಲಿರುವ ಗೂಂಡಾಗಳಿಗೂ, ಈ ಒಂದು ದೊಡ್ಡ ಷಡ್ಯಂತ್ರಕ್ಕೆ ಒಂದು ಬ್ಲ್ಯಾಂಕೆಟ್ ಆಗ್ತಾ ಇರುವಂಥ ಕೆಲವು ರಾಜಕಾರಣಿಗಳಿಗೂ ಒಂದು ಸಂಬಂಧ ಅಂತೂ ಇದೆ. ಸತ್ಯ ಅಂತ ಇವತ್ತಲ್ಲ ಹೊರಗಡೆ ಬಂದೇ ಬರುತ್ತೆ ಸರ್. ಅದು ಯಾರೂ ನಿಲ್ಸೋಕ್ಕಾಗಲ್ಲ ಅಂತ ಹೇಳುತ್ತಾ, ವಿ ಸ್ಟ್ಯಾಂಡ್ ವಿತ್ ಜಸ್ಟಿಸ್, ವಿ ಸ್ಟ್ಯಾಂಡ್ ವಿತ್ ಲಾ, ವಿ ಸ್ಟ್ಯಾಂಡ್ ವಿತ್ ಕಾನ್ಸ್ಟಿಟ್ಯೂಷನ್, ವಿ ಸ್ಟ್ಯಾಂಡ್ ವಿತ್ ಕನ್ನಡಿಗರಿಗೆ ಸರ್ ಸತ್ಯ ಬೇಕಾಗಿದೆ. ಅಷ್ಟೇ ನಾವು ಕೇಳೋದು, ಬರೀ ಏನು ಬೇಡ. ನನ್ನ ಮೇಲೂ 5 ಕೇಸ್ ಹಾಕಿದ್ರು. ಬೆಳ್ತಂಗಡಿಲೊಂದು, ಕೊಡಿಗಳಿಲೊಂದು, ಚಿಕ್ಕಬಳ್ಳಾಪುರದಲ್ಲೊಂದು, ಸೋಲ್ದೇವನಹಳ್ಳಿಲೊಂದು, ನೆನ್ನೆ ಪೊಲೀಸ್ ಕಮಿಷನರ್ ಡಾಕ್ಟರ್ ಜಯಮಾಲ ಕೊಟ್ಟಂತ ಯಾವುದು ಕಂಠಿ ಆಹಾರದ ಬಗ್ಗೆ. ಇದು ನೋಡಿ, ಈ ಥರ
ಯಾರು ಪ್ರೆಷರ್ ಆಗ್ತಾರೋ ಅವ್ರ ಮೇಲೆ ಎನಿಯೋ ನೋ ಪ್ರಾಬ್ಲಮ್. ಈಗ ಯತ್ನಾಳ್ ಹೋಗಿ ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದಾರೆ, ನಾವು ಹೋಗಿ ನಮ್ಮ ಹತ್ರ ಸರ್ ಕಪಿಲ್ ಸಿಬಲ್ ಇಲ್ಲ ಅಂದರು, ಯಾರೋ ಚೋಟ ಮೋಟ ಕಪಿಲ್ ಸಿಬಲ್ನ ಇಟ್ಕೊಂಡು ಹೋಗಿ ನ್ಯಾಯಾಲಯನ ಅಪ್ರೋಚ್ ಮಾಡ್ತೀವಿ, ನಾವು ಕೂಡ ಏನೋ ಸಣ್ಣ ಪುಟ್ಟ ಮಾಡ್ತೀವಿ ಸರ್ ನಾವು. ಹಂಗಾಗಿ ಐ ಥಿಂಕ್ ಸರ್ ಪಿಕ್ಚರ್ ಅಭಿ ಬಾಕಿ ಸರ್, ಪಿಕ್ಚರ್ ಅಭಿ ಬಾಕಿ ಹೇ. ಓಕೆ, ಸೊ ಧನ್ಯವಾದಗಳು ಸರ್. ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.